ಹರಿ ಓಂ ನಮಸ್ಕಾರ ಆತ್ಮೀಯರೇ, ಇವತ್ತು ನಾವು ಧರ್ಮಸ್ಥಳ ಜನಜಾಗೃತಿಯ ವತಿಯಿಂದ ಹಿರೇಮಗನೂರು ಕಲ್ಲೇಶ್ವರ ದೇವಸ್ಥಾನ, ಈ ಒಂದು ದೇವಸ್ಥಾನವನ್ನು ಸುಮಾರು ಪುರಾತನ ಕಾಲವಾದಂತಹ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಇದನ್ನು 2007ರಲ್ಲಿ ಧರ್ಮಸ್ಥಳ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಸುಮಾರು 7.5 ಲಕ್ಷ ವೆಚ್ಚದೊಂದಿಗೆ ಈ ಒಂದು ವಿಶೇಷವಾದಂತಹ ಒಂದು ಪುರಾತನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಒಳಗಡೆ ಇರ್ತಕ್ಕಂಥ ಭಗವಂತನ ದರ್ಶನವನ್ನು ಮಾಡೋಣ ಬನ್ನಿ. ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಅಂತ ಹೇಳಿ ಧರ್ಮಸ್ಥಳದಿಂದ ಏನು ಪುನರ್ನಿರ್ಮಾಣ 290 ದೇವಸ್ಥಾನಗಳು ಒಂದು ಪುರಾತನ ದೇವಸ್ಥಾನಗಳಾಗಿದೆ, ಅದರ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಹಾವೇರಿ ಜಿಲ್ಲೆಗೆ ಬಂದಿದ್ದೀವಿ. ಇಲ್ಲಿನ ಒಂದು ಕಲ್ಲೇಶ್ವರ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿದೆ. ಈ ದೇವಸ್ಥಾನ ಒಂದು ಕೆರೆಯ ದಡದಲ್ಲಿದೆ. ನೀವು ನೋಡ್ತಾ ಇದ್ದೀರಾ, ಇದೇ ದೇವಸ್ಥಾನ. ನಮಸ್ಕಾರ. ಇದು ಕಲ್ಲೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು. ಇದು ಕೂಡ ಒಂದು ಪ್ರಕೃತಿಯ ಸೊಬಗಲ್ಲಿರ್ತಕ್ಕಂಥದ್ದು. ಮುಂಭಾಗದಲ್ಲಿ ಕೆರೆ ಇರ್ತಕ್ಕಂಥದ್ದು, ಹಿಂಭಾಗದಲ್ಲಿ ಬೆಟ್ಟ ಇರ್ತಕ್ಕಂಥದ್ದು, ಒಂದು ಅದ್ಭುತವಾದಂಥ ವಾತಾವರಣದಲ್ಲಿರ್ತಕ್ಕಂಥದ್ದು, ಮತ್ತು ಊರಿನ ಹೊರಭಾಗದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಕ್ಷೇತ್ರನೂ ಕೂಡ ಲಕ್ಷಾಂತರ ವರ್ಷ, ಸಾವಿರಾರು ವರ್ಷಗಳ ಹಿಂದಗಡೆ ಇವು ಆಗಿರ್ತಕ್ಕಂತಹ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ಒಂದು ಮಂದಿರ ಆಗಿರ್ತಕ್ಕಂಥದ್ದು. ಆದರೆ ಇವಾಗ ಮತ್ತೆ ಯಾವಾಗ ಪಾಳು ಬಿದ್ದ ನಂತರ ಧರ್ಮಸ್ಥಳ ಟ್ರಸ್ಟ್ನ ವತಿಯಿಂದ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಪ್ರಯತ್ನ ಆಗಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಅರ್ಚಕರು ಇಲ್ಲದ ಕಾರಣ ಬಾಗಿಲನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಹೊಯ್ಸಳರ ಕಾಲದಲ್ಲಿ ಒಂದು ಅದ್ಭುತವಾದಂತಹ ಚಿತ್ರ ರಚನೆ ಆಗಿರ್ತಕ್ಕಂಥದ್ದು, ಅವತ್ತು ಮಾಡಿರ್ತಕ್ಕಂತಹ ಒಂದು ವಾಸ್ತುಶಿಲ್ಪ ಅಂತಕ್ಕಂಥದ್ದು ಇವತ್ತು 10, 15, 20 ಶತಮಾನಗಳು ಕಳೆದರೂ ಕೂಡ ಇವತ್ತು ನಮ್ಮ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಒಂದು ಅದ್ಭುತವಾದಂಥ ಕಾರ್ಯ ಆಗಬೇಕು. ನಮ್ಮ ಸನಾತನ ಹಿಂದೂ ಧರ್ಮದ ಮಹತ್ವ ಅಂತಕ್ಕಂಥದ್ದು ಇಡೀ ಈ ವಿಶ್ವ ಮಟ್ಟದಲ್ಲಿ ಮತ್ತೆ ಪ್ರಸಾರ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯ ನೆರವೇರ್ತಾ ಇದೆ. ನಮಸ್ಕಾರ.